ನಮಸ್ಕಾರ ಕರ್ನಾಟಕ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಮತ್ತೆ ಒಂದು ಹೊಸ ವಿಡಿಯೋ ಜೊತೆ ಹೊಸ ಕಾರ್ಗಳು, ಹೊಸ ಶೋರೂಮ್ ಎಲ್ಲಿ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಯಲಹಂಕದಲ್ಲಿ ಒನ್ ಆಫ್ ದ ಫೇಮಸ್ ಸೆಕೆಂಡ್ ಅಂಡ್ ಪ್ರೀ ಓನ್ ಕಾರ್ ಶೋರೂಮ್ ಅಂತಾನೆ ಹೇಳ್ಬೋದು. ಶ್ರೀ ಆಂಜನೇಯ ಪೇಟೆ ಆಂಜನೇಯ ಸ್ವಾಮಿ ಪ್ರಸನ್ನ ಎಂಟರ್ಪ್ರೈಸಸ್ ಅಂತ. ಇವ್ರು ಕೊಡೋ ಪ್ರೈಸ್ ಕೇಳಿದ್ರೆ ಸೀರಿಯಸ್ ಆಗಿ ಹೇಳ್ತೀನಿ, ತುಂಬಾ ಕಡಿಮೆ ಮಾರ್ಜಿನ್ ಅಲ್ಲಿ ಇವ್ರು ಗಾಡಿಗಳನ್ನ ಕೊಡ್ತಾ ಇದಾರೆ. ನೀವ್ ಅನ್ಕೊಳ್ತಾ ಇರ್ಬೋದು ಕಡಿಮೆ ಮಾರ್ಜಿನ್ ಅಂದಿದ ತಕ್ಷಣ ಗಾಡಿಗಳು ಯಾವ್ದೋ ಮೀಟರ್ ಟೆಂಪರ್ಡ್ ಆಕ್ಸಿಡೆಂಟ್ ವೆಹಿಕಲ್ಸ್ ಅಂತ. ಖಂಡಿತವಾಗ್ಲೂ ಅದಲ್ಲ. ಇವ್ರದ್ದು ಓನ್ ಸೈಟ್ ಆಗಿರೋದ್ರಿಂದ ನಿಮ್ಗೆ ಇವ್ರಿಗೆ ಯಾವುದೇ ರೀತಿಯಾದ ಒಂದು ಬಾಡಿಗೆ ಕಟ್ಟೋ ಅವಶ್ಯಕತೆ ಇರಲ್ಲ. ಮಾರ್ಜಿನ್ ತುಂಬಾ ಕಮ್ಮಿ ಇರುತ್ತೆ. ಸ್ವಂತ ಜಾಗದಲ್ಲಿ ಬಿಸ್ನೆಸ್ ಮಾಡ್ತಾ ಇರೋದ್ರಿಂದ ಪ್ರಾಫಿಟ್ ಮಾರ್ಜಿನ್ ಕೂಡ ತುಂಬಾ ಕಮ್ಮಿದಲ್ಲಿ ಇರುತ್ತೆ. ಮಾರ್ಜಿನ್ ತುಂಬಾ ಕಮ್ಮಿ ಇರೋದ್ರಿಂದ ನಿಮ್ಗೆ ಇಲ್ಲಿ ಕ್ವಾಲಿಟಿ ಕಾರ್ಸ್, ಪ್ರೀ ಓನ್ ಕಾರ್ ಸಿಗುವಂತದ್ದು, ಪ್ರೀಮಿಯಂ ವೆಹಿಕಲ್ಸ್ ಕೂಡ ಸಿಗುತ್ತೆ. ಮಾರ್ಜಿನ್ ತುಂಬಾ ಕಮ್ಮಿ. ಶೋರೂಮ್ ಓನರ್ ಆದಂತಹ ಮುಳ್ಳಿ ಅವ್ರು ನಮ್ ಜೊತೆ ಇದ್ದಾರೆ, ಅವ್ರನ್ನ ಭೇಟಿ ಮಾಡೋಣ. ಸರ್ ನಮಸ್ಕಾರ. ನಮ್ದು ಶ್ರೀ ಪೇಟೆ ಆಂಜನೇಯ ಸ್ವಾಮಿ ಎಂಟರ್ಪ್ರೈಸಸ್ ಅಂತ. ಓಕೆ. ಅರೌಂಡ್ 8 years ಇಂದ ನಮ್ಗೆ ಇಲ್ಲಿ ಬಿಸ್ನೆಸ್ ಮಾಡ್ತಾ ಇದೀವಿ. ಸರ್ ಹೇಳ್ದಂಗೆ ನಾವು ನಮ್ದೇ ಜಾಗ ಆಗಿರೋದ್ರಿಂದ ಜಾಸ್ತಿ ಮಾರ್ಜಿನ್ ಇಡೋದಕ್ಕೆ ಹೋಗಲ್ಲ. ಕಮ್ಮಿ ಮಾರ್ಜಿನ್ ಎಲ್ಲ ಗಾಡಿನ ಕೊಡ್ತಾ ಇರ್ತೀವಿ. ಕಮ್ಮಿ ಮಾರ್ಜಿನ್ ಅಂದ ಮಾತ್ರಕ್ಕೆ ನಮ್ದು ಯಾವುದು ಆಕ್ಸಿಡೆಂಟ್ ಆಗಿರಲ್ಲ. ಗಾಡಿಗಳು ಆಕ್ಸಿಡೆಂಟ್ ಫ್ರೀ ಇರುತ್ತೆ 100%. ಮತ್ತೆ ಮೀಟರ್ ಕೂಡ ಟೆಂಪರ್ ಆಗಿರಲ್ಲ. ಎಲ್ಲ ಗಾಡಿಗಳಿಗೂ ನಿಮಗೆ ಸರ್ವಿಸ್ ಹಿಸ್ಟ್ರಿ ಇರ್ತದೆ. ಮತ್ತೆ ನಮ್ಮ ಕಡೆಯಿಂದ ಯಾವುದೇ ಎಕ್ಸ್ಟ್ರಾ ಚಾರ್ಜಸ್ ಇರಲ್ಲ, ಕಮಿಷನ್ ಆ ಥರ ಏನು ಇರಲ್ಲ. ನಾವೇನು ಮಾತಾಡ್ತೀವೋ ಅದೇ ಫೈನಲ್ ಪ್ರೈಸ್ ಆಗುತ್ತೆ. ಗಾಡಿ ಕಮಿಟ್ಮೆಂಟ್ ಇಂದ ಕೊಡ್ತೀವಿ ಸರ್. ಬಿಸ್ನೆಸ್ ಕಮಿಟ್ಮೆಂಟ್ ಇಂದ ಮಾಡ್ತಾ ಇದೀವಿ. ಟ್ರಾನ್ಸ್ಪರೆಂಟ್ ಆಗಿರುತ್ತೆ. ನೋಡಿ ವೀಕ್ಷಕರೇ, ನೀವು ಲೋನ್ ನಮ್ಮ ಹತ್ರ ಇರೋ ಗಾಡಿಗಳಿಗೆ ಆಲ್ಮೋಸ್ಟ್ ಎಲ್ಲ ಗಾಡಿಗಳಿಗೂ ಲೋನ್ ಆಗುತ್ತೆ. ಅರೌಂಡ್ 80% ವರೆಗೂ ಲೋನ್ ಆಗುತ್ತೆ. ಲೋನ್ ಆಗೋ ಗಾಡಿಗಳಿಗೆ RTO ಚಾರ್ಜಸ್ ಅವರೇ ತಗೋತಾರೆ, ಮತ್ತೆ ಅವರೇ ಮಾಡಿಸ್ಕೊಡ್ತಾರೆ ಬ್ಯಾಂಕ್ ಅವರು. ನಮ್ಮ ಕಡೆಯಿಂದ ಕ್ಯಾಶಿಗೆ ಬಂದರೆ RTO ಚಾರ್ಜಸ್ ಇನ್ಕ್ಲೂಡ್ ಮಾಡಿ ನಾವು ಪ್ರೈಸಸ್ ಅಲ್ಲಿ ಹೇಳ್ತೀವಿ. ಅದು ಕೂಡ ಕಾಂಪಿಟೇಟಿವ್ ಪ್ರೈಸಸ್ ಆಗಿರುತ್ತೆ. ಓಕೆ ಸರ್, ಇವಾಗ ಸುಮಾರು ನಿಮ್ ಶೋರೂಮ್ ಅಲ್ಲಿ 40+ ವೆಹಿಕಲ್ಸ್ ಇದೆ. ಏನ್ ಬಜೆಟ್ ಇಂದ ಸ್ಟಾರ್ಟ್ ಆಗುತ್ತೆ ಸರ್? ನಮ್ಮ ಹತ್ರ ಈಗ ಸ್ಟಾರ್ಟಿಂಗ್ ಬಜೆಟ್ 1,75,000 ಸರ್. 1,75,000. ಹೌದು. ಶುರು ಮಾಡೋಣ. ಕಾರ್ ಡೀಟೇಲ್ಸ್ ತಿಳಿಸ್ಕೊಡೋಣ. ಖಂಡಿತ ಸರ್, ಬನ್ನಿ ಸರ್. ಮೊದಲನೇ ವೆಹಿಕಲ್ ಶ್ರೀ ಆಂಜನೇಯ ಕಾರ್ಸ್ ಅಲ್ಲಿ ಶೆವರ್ಲೆಟ್ ಅವ್ರದ್ದು ಬೀಟ್ ಇದೆ. ಡೀಟೇಲ್ಸ್ ಕೊಡಿ ಸರ್. 2010 ಚೆವರ್ಲೆ ಬೀಟ್. ಓಕೆ. ಹೊಸ FC ಇದೆ ಸರ್. 2030 ವರೆಗೂ FC ಇದೆ. ಹಾಗಂತ ನೋಡಿದ್ರೆ ನೀವು 2015 ಗಾಡಿ ಲೆಕ್ಕ ಆಯ್ತು ಇದು. ಸೊ 2010 ವಿತ್ ಫ್ರೆಶ್ FC 2030 ವರೆಗೂ ಇರೋದ್ರಿಂದ ಇದಕ್ಕೆ ನಾವು ಕೊಟ್ಟು ಮಾಡ್ತಿರೋ ಪ್ರೈಸ್ 1,75,000 ಸರ್. ಟಾಪ್ ಎಂಡ್ ಗಾಡಿ, ಪೆಟ್ರೋಲು, LT ವೇರಿಯಂಟ್ ಬರುತ್ತೆ. ನಿಮಗೆ 4 ಮ್ಯಾಗ್ವಿಲ್ ಇದೆ, ಆಟೋಮೆಟಿಕ್ AC ಬರುತ್ತೆ, ಪವರ್ ಸ್ಟೇರಿಂಗ್, ಪವರ್ ವಿಂಡೋ ಎಲ್ಲ ಬರುತ್ತೆ ಸರ್. 76,000 ಕಿಲೋಮೀಟರ್ ಓಡಿದೆ. ಗಾಡಿ ಚೆನ್ನಾಗಿದೆ. ಅರೌಂಡ್ 18 ಕಿಲೋಮೀಟರ್ ವರೆಗೂ ಮೈಲೇಜ್ ಬರುತ್ತೆ. ಮತ್ತೆ ಮೇಂಟೆನೆನ್ಸ್ ಕೂಡ ತುಂಬಾ ಕಮ್ಮಿ. ನೆಗೋಷಿಯಬಲ್ ಆಗುತ್ತಾ? ಆಲ್ಮೋಸ್ಟ್ ಡೆಡ್ ಪ್ರೈಸ್ ಅಲ್ಲೇ ಸರ್ ಹೇಳ್ತಾ ಇರೋದು. ಬನ್ನಿ, ಆನ್ ಟೇಬಲ್ ಒಂಚೂರು ವೆರಿ ಸ್ಲೈಟ್ ನೆಗೋಸಿಯೇಷನ್ ಆಗುತ್ತೆ. ಓಕೆ ಸರ್. ಏನ್ ವೆಹಿಕಲ್? ಹ್ಯುಂಡೈ ಸ್ಯಾಂಟ್ರೋ ಇದೆ. ಡೀಟೇಲ್ಸ್ ಕೊಡಿ ಸರ್. 2011 ಹ್ಯುಂಡೈ ಸ್ಯಾಂಟ್ರೋ ಸರ್. ನಾವು ಇದಕ್ಕೆ ಕೊಟ್ಟು ಮಾಡ್ತಿರೋ ಪ್ರೈಸ್ 1,95,000. ಸ್ಲೈಟ್ಲಿ ನೆಗೋಷಿಯಬಲ್. ಇದು ಕೂಡ ನಿಮ್ಗೆಲ್ಲ ಗೊತ್ತಿರೋಂಗೆ ಟಾಲ್ ಬಾಯ್ ಡಿಸೈನ್ ಬರುತ್ತೆ. ಸ್ಪೇಷಿಯಸ್ ಆಗಿದೆ, ಒಳ್ಳೆ ಮೈಲೇಜ್ ಬರುತ್ತೆ, ಮತ್ತೆ ಸರ್ವಿಸ್ ಕಾಸ್ಟ್ ಕೂಡ ಕಮ್ಮಿ. 1,95,000 2011 ಸ್ಯಾಂಟ್ರೋ ಸರ್. 2011 ಸ್ಯಾಂಟ್ರೋ. ಹೌದು. ಕಮ್ಮಿ ಓಡಿರುವಂತ ವೆಹಿಕಲ್. ಹೌದು. ಟೈರ್ ಲೈಫ್ ಆರಾಮಾಗಿ ಒಂದು 60 to 70% ಇದೆ. ಹೌದು ಸರ್, 60-70% ಟೈರ್ ಇದೆ. ಓಕೆ ಸರ್. ನೆಗೋಷಿಯಬಲ್ ಆಗುತ್ತಾ? ವೆರಿ ಸ್ಲೈಟ್ಲಿ ನೆಗೋಷಿಯಬಲ್. ಆನ್ ಟೇಬಲ್ ಬಂದ್ರೆ ನೆಗೋಸಿಯೇಷನ್ ಸ್ವಲ್ಪ ಮಾಡೋಣ ಸರ್. ಓಕೆ ಸರ್. ನೆಕ್ಸ್ಟ್ ವೆಹಿಕಲ್ ಯಾವ್ದಿದೆ ಸರ್? ನಮ್ಮ ಎದುರುಗಡೆ 2 i10ಗಳು ಕೂಡ ಇರುವಂತದ್ದು. ಡೀಟೇಲ್ಸ್ ಸರ್. ಓಕೆ ಸರ್. ತುಂಬಾ ಜನ ಶಿಫ್ಟ್ ಹುಡುಕ್ತಾ ಇರ್ತಾರೆ, ಆಪಲ್ ಶೇಪ್. ಡೀಟೇಲ್ಸ್ ಕೊಡಿ ಸರ್. ಸರ್ 2021 ಆಪಲ್ ಶೇಪ್ ಸ್ವಿಫ್ಟ್ 49,000 ಓಡಿದೆ ಅಷ್ಟೇ ಗಾಡಿ. ನಾವು ಇದಕ್ಕೆ ಕೊಟ್ಟು ಮಾಡ್ತಿರೋ ಪ್ರೈಸ್ 5,75,000. ಸಿಬಿಲ್ ಚೆನ್ನಾಗಿದ್ರೆ ಪೂರ್ತಿ ಲೋನ್ ಆಗುತ್ತೆ ಸರ್. 100% ಲೋನ್ ಆಗುತ್ತೆ. ಡೌನ್ ಪೇಮೆಂಟ್ ಏನ್ ಮಾಡ್ಬೇಕಾಗುತ್ತಾ? ಅದೇ ನಿಮ್ ಸಿಬಿಲ್ ಚೆನ್ನಾಗಿದೆ, 0 ಡೌನ್ ಪೇಮೆಂಟ್ ಅಲ್ಲಿ ಗಾಡಿ ತಗೋಬಹುದು. 5,75,000 ವೆರಿ ಸ್ಲೈಟ್ಲಿ ನೆಗೋಷಿಯಬಲ್. 2021 ಸ್ವಿಫ್ಟ್ ಸರ್. VXI ಆಪ್ಷನಲ್. ನಿಮ್ಗೆಲ್ಲ ಫೀಚರ್ ಬರುತ್ತೆ. ನೆಕ್ಸ್ಟ್ ಯಾವ ವೆಹಿಕಲ್ ತೋರಿಸ್ತಾ ಇದೀರಾ ಸರ್? ನೆಕ್ಸ್ಟ್ ಟಾಟಾ ಬೋಲ್ಟ್ ಸರ್. ಟಾಟಾ ಬೋಲ್ಟ್ 2015 ಮ್ಯಾನುಫ್ಯಾಕ್ಚರ್, 20 ರಿಜಿಸ್ಟರ್ಡ್. ನಿಮ್ಗೆ RC ಕಾರ್ಡ್ 20 ಅಂತಾನೆ ಬರುತ್ತೆ. 35 ವರೆಗೂ FC ಇದೆ. ಇದಕ್ಕೆ ನಾವು ಕೊಟ್ಟು ಮಾಡ್ತಿರೋ ಪ್ರೈಸ್ 3,75,000 ಸರ್. 3,75,000. ಟಾಪ್ ಎಂಡ್ ಗಾಡಿ. ಬರೀ 38,000 ಓಡಿದೆ. ಅರೌಂಡ್ 80-90% ಟೈರ್ ಇದೆ. ವೆರಿ ಈಸಿ ಆನ್ ಬಜೆಟ್. ಲೈಕ್ ನಿಮ್ಗೆ ಸರ್ವಿಸ್ ಕಾಸ್ಟ್ ಎಲ್ಲ ತುಂಬಾ ಕಮ್ಮಿ, ಎಲ್ಲ ಫೀಚರ್ಸ್ ಇದೆ. ನಿಮ್ಗೆ ಬಿಲ್ಡ್ ಕ್ವಾಲಿಟಿ ತುಂಬಾ ಚೆನ್ನಾಗಿ ಬರುತ್ತೆ ಟಾಟಾದು. ಮತ್ತೆ ನಿಮ್ಗೆ ಮೈಲೇಜ್ ಕೂಡ ಅರೌಂಡ್ 18 ಕಿಲೋಮೀಟರ್ಸ್ ಬರುತ್ತೆ ಸರ್ ಸಿಟಿಯಲ್ಲಿ. 4 ಮ್ಯಾಗ್ವಿಲ್ ಬರುತ್ತೆ. ಹೌದು, ಫುಲ್ಲಿ ಲೋಡೆಡ್. 4 ಮ್ಯಾಗ್ವಿಲ್, ಟಚ್ ಸ್ಕ್ರೀನ್ ಸಿಸ್ಟಮ್, ಆಟೋಮೆಟಿಕ್ AC, ರಿಯರ್ ವೈಪರ್, ಫುಲ್ಲಿ ಲೋಡೆಡ್ ಸರ್. ಸ್ಟೀರಿಂಗ್ ಕಂಟ್ರೋಲ್ಸ್, ಇನ್ಬಿಲ್ಡ್ ಮ್ಯೂಸಿಕ್ ಸಿಸ್ಟಮ್ ಎಲ್ಲ ಬರುತ್ತೆ. ಓಕೆ ಸರ್. ನೆಕ್ಸ್ಟ್ ಬಲೆನೋ ಹುಡುಕೋರ್ಗೆ 2 ಆಪ್ಷನ್ ಇದೆ. ಅದು ಕೂಡ 2 ಕೂಡ ಎಲಿಫೆಂಟ್ ಗ್ರೇ ಕಲರ್. ಡೀಟೇಲ್ಸ್ ಕೊಡಿ ಸರ್. ಸರ್ ಎಲಿಫೆಂಟ್ ಗ್ರೇ, ಒಂದು ಡೀಸೆಲ್, ಒಂದು ಪೆಟ್ರೋಲ್ ಸರ್. ಇದು ಡೀಸೆಲ್ 2016 ಸೆಕೆಂಡ್ ಓನರ್ ಡೀಸೆಲ್ ಗಾಡಿ. ನಾವು ಕೊಟ್ಟು ಮಾಡ್ತಿರೋ ಪ್ರೈಸ್ 5,75,000. ಸ್ವಲ್ಪ ನೀವು ಬಂದ್ರೆ ಆನ್ ದ ಟೇಬಲ್ ರೀಸನಬಲ್ ಆಗಿ ಮಾಡ್ಕೊಡ್ತೀವಿ. ಇದಕ್ಕೆ ಟಾಪ್ ಎಂಡ್ ಗಾಡಿ ಆಗಿರೋದ್ರಿಂದ ನಿಮ್ಗೆ ಬಟನ್ ಸ್ಟಾರ್ಟ್ ಎಲ್ಲ ಫೀಚರ್ ಬರುತ್ತೆ. ಡೀಸೆಲ್ ಗಾಡಿ ಅರೌಂಡ್ 20-25 ಕಿಲೋಮೀಟರ್ಸ್ ಹೈವೇ ಮೈಲೇಜ್ ಇದೆ. ಸಿಟಿಯಲ್ಲಿ ಅರೌಂಡ್ 18 ಕಿಲೋಮೀಟರ್ಸ್ ಬರುತ್ತೆ. ಮತ್ತೆ ಸರ್ವಿಸ್ ಕಾಸ್ಟ್ ಕೂಡ ಕಮ್ಮಿ ಇರುತ್ತೆ ಸರ್. ಇದು ಆಲ್ಫಾ ವೇರಿಯಂಟ್ ಟಾಪ್ ಎಂಡ್.
ವಿತ್ ಬಟನ್ ಸ್ಟಾರ್ಟ್ ಫುಲ್ ಫೀಚರ್ಸ್ ಅವೈಲೇಬಲ್. ಓಕೆ ಸರ್, ಪೆಟ್ರೋಲು? ಸರ್ ಪೆಟ್ರೋಲ್ ಗಾಡಿ 2017 ಗಾಡಿ ಸರ್, ಇದು ಸಿಂಗಲ್ ಓನರು, ಇದು 77,000 ಓಡಿದೆ, ಟಾಪ್ ಎಂಡ್ ಗಾಡಿ. ಮತ್ತೆ ಇದು ಕೂಡ ಇದು ಆಲ್ಫಾ ವೇರಿಯಂಟ್. ಇದಕ್ಕೆ ನಾವು ಕೊಟ್ಟು ಮಾಡ್ತಿರೋ ಪ್ರೈಸ್ 5,65,000 ಸರ್. 5,65,000? ಹೌದು, ಲೋನ್ ಆಗುತ್ತೆ? ಲೋನ್ ಆಗುತ್ತೆ, ಪೂರ್ತಿ ಲೋನ್ ಆಗುತ್ತೆ. ಓಕೆ ಸರ್, ನೆಕ್ಸ್ಟ್ ವೆಹಿಕಲ್ ನಂಬರ್ 1 ವರ್ಲ್ಡ್ ಅಲ್ಲಿ ನಂಬರ್ 1 ಸೇಫೆಸ್ಟ್ ವೆಹಿಕಲ್ ಟಾಟಾದದು ಟಿಯಾಗೋ ಇದೆ. ಡೀಟೇಲ್ಸ್ ಕೊಡಿ ಸರ್. ಟಾಟಾ ಟಿಯಾಗೋ ಸೇಫೆಸ್ಟ್ ವೆಹಿಕಲ್. ಅವರು ನಮ್ ಸರ್ ಹೇಳ್ದಂಗೆ 5 ಸ್ಟಾರ್ ರೇಟೆಡ್ ಗಾಡಿ, ಆಟೋಮೆಟಿಕ್ ಗಾಡಿ ಸರ್. XT 2017 ಗಾಡಿ. ಇದಕ್ಕೆ ನಾವು ಕೊಟ್ಟು ಮಾಡ್ತಿರೋ ಪ್ರೈಸ್ 3,95,000 ಸರ್. ಆನ್ ದ ಟೇಬಲ್ ಬಂದ್ರೆ ಸ್ಲೈಟ್ಲಿ ನೆಗೋಷಿಯೇಷನ್ ಆಗುತ್ತೆ. ಇದಕ್ಕೂ ಕೂಡ ನಿಮ್ಗೆ ಆಲ್ಮೋಸ್ಟ್ 90% ಲೋನ್ ಆಗುತ್ತೆ ಸರ್. ಆಟೋಮೆಟಿಕ್ ಗಾಡಿ 2017 XT ಟಾಟಾ ಟಿಯಾಗೋ. ಡೌನ್ ಪೇಮೆಂಟ್ ಒಂದು 50,000 ಒಳಗಡೆ ಡೌನ್ ಪೇಮೆಂಟ್ ಅಲ್ಲಿ ಆಗುತ್ತೆ ಸರ್. ಬೇಸ್ಡ್ ಆನ್ ದ ಸಿಬಿಲ್, ಪರ್ಸನ್ ಪ್ರೊಫೈಲ್ ಮೇಲೆ ಡಿಪೆಂಡ್ ಆಗುತ್ತೆ. 50,000ಕ್ಕೆ ಗಾಡಿ ತಗೋಬಹುದು. ಓಕೆ ಸರ್, ನೆಕ್ಸ್ಟ್ ವೆಹಿಕಲ್? ಸರ್ ನೆಕ್ಸ್ಟ್ ವೆಹಿಕಲ್ ಫೋರ್ಡ್ ಫಿಗೋ 2017 ಡೀಸೆಲ್ ಗಾಡಿ ಸರ್. ಒಳ್ಳೆ ಮೈಲೇಜ್ ಬರೋ ಗಾಡಿ, ಬಿಲ್ಡ್ ಕ್ವಾಲಿಟಿ ಇರೋಂಥ ಗಾಡಿ. ಇದಕ್ಕೆ ನಾವು ಕೊಟ್ಟು ಮಾಡಿರೋ ಪ್ರೈಸ್ ಜಸ್ಟ್ 3,55,000 ಸರ್. 355. 2017 ಫೋರ್ಡ್ ಫಿಗೋ ಡೀಸೆಲ್ ಟಾಪ್ ಅಂಡ್ ಟೈಟೇನಿಯಂ. ಓಕೆ, 3,55,000. ಲೋನ್ ಕೂಡ ಆಗುತ್ತೆ? ಲೋನ್ ಕೂಡ ಆಗುತ್ತೆ, ಹೌದು. ಸುಮಾರು ನಿಮ್ಮಲ್ಲಿ ಎಷ್ಟು ಎಲ್ಲ ಗಾಡಿಗಳಿಗೂ ಲೋನ್ ಆಗುತ್ತೆ. ಬಿಯಾಂಡ್ ಒಂದು 2014 ಒಳಗಡೆ ಇರೋ ಗಾಡಿಗೆ ಬಿಟ್ಟು ಮಿಕ್ಕಿದ ಗಾಡಿಗಳಿಗೆಲ್ಲ ಲೋನ್ ಆಗುತ್ತೆ. ನಮ್ಮ ಹತ್ರ ಇರೋದು ಎಲ್ಲ ಆಲ್ಮೋಸ್ಟ್ 2014 ಮೇಲೆ ಗಾಡಿಗಳೇ ಎಲ್ಲ ಇರೋದು. ಓಕೆ ಸರ್, ನೆಕ್ಸ್ಟ್ ಇನ್ನೊಂದು ಸ್ವಿಫ್ಟ್ ಕೂಡ ಇದೆ. ಡೀಟೇಲ್ಸ್ ಕೊಡಿ ಸರ್. ಅದು ಬೇರೆ VVT ಇಂಜಿನ್ ಬರೋದು? ಹೌದು ಸರ್. ಸ್ವಿಫ್ಟ್ ಸೆಕೆಂಡ್ ಜನರೇಷನ್ ಸ್ವಿಫ್ಟ್ ಇದು. 2013 ಗಾಡಿ, ಮ್ಯಾಗ್ವೀಲ್ ಇದೆ. ನಾವು ಇದಕ್ಕೆ ಕೊಟ್ಟು ಮಾಡ್ತಿರೋ ಪ್ರೈಸ್ 3,85,000. ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ. ನಿಮ್ಗೆ ಮ್ಯಾಗ್ವೀಲ್ ಇದೆ, ಪೆಟ್ರೋಲ್ ಗಾಡಿ, ವೆರಿ ರೀಸನಬಲ್ ಆನ್ ಸರ್ವಿಸ್ ಕಾಸ್ಟ್. ಮೈಲೇಜ್ ಕೂಡ ನಿಮ್ಗೆ 18, ಹೈವೇಲಿ ಅರೌಂಡ್ 20+ ಮೈಲೇಜ್ ಬರುತ್ತೆ. 2013 RS ವೇರಿಯಂಟು VXI ಪೆಟ್ರೋಲ್ ಇಂಜಿನ್, 385 ಸರ್. ಲೋನ್ ಆಗುತ್ತಲ್ವಾ ಈಗ? ಲೋನ್ ಆಗುತ್ತೆ ಸರ್, ಲೋನ್ ಆಗುತ್ತೆ. ಆಲ್ಮೋಸ್ಟ್ ಎಲ್ಲ ಗಾಡಿಗಳಿಗೂ ಲೋನ್ ಆಗುತ್ತೆ. ಇದಕ್ಕೂ ಕೂಡ ನೀವು 50,000 ಡೌನ್ ಪೇಮೆಂಟ್ ಅಲ್ಲಿ ಗಾಡಿ ತಗೋಬಹುದು. ಸೊ ಇಂಟ್ರೆಸ್ಟ್ ಇದ್ದವ್ರು ಸ್ಕ್ರೀನ್ ಮೇಲೆ ಶೋ ಆಗ್ತಾ ನಂಬರ್ಗೆ ಆದಷ್ಟು ಬೇಗ ಕಾಲ್ ಮಾಡಿ ಈ ಗಾಡಿ ನೋಡ್ತಾ ಇರ್ಬೋದು. ನಿಮಗೆ ಒಳ್ಳೆ ಒಂದು ಸ್ಪೋರ್ಟಿ ಲುಕ್ ಕೂಡ ಬರುತ್ತೆ. RS ವೇರಿಯಂಟು ಆಫ್ಟರ್ ದ ಮಾರ್ಕೆಟ್. ಈ ಗಾಡಿಗೆ 4ಕ್ಕೆ 4 ಹೊಸ ಅಲೈ ವೀಲ್ಸ್ ಕೂಡ ಬರುವಂತದ್ದು. ಇನ್ನು ಟೈರ್ ಲೈಫ್ ನೋಡೋದ್ರೆ ಆರಾಮಾಗಿ ಒಂದು 60 to 70% ಟೈರ್ ಲೈಫ್ ಇದೆ ಈ ವೆಹಿಕಲ್ಗೆ. ಕಾಂಬಿನೇಷನ್ ಅದು ಕಸ್ಟಮೈಸ್ ಮಾಡಿಸಿರುವಂತ ಒಂದು ಕಲರ್ ನೋಡ್ತಾ ಇರ್ಬೋದು. ವೈಟ್ ಅಂಡ್ ಬ್ಲೂ ಇದೆ, ಸ್ಪೋರ್ಟಿ ಲುಕ್ ಕೂಡ ಬರುವಂತದ್ದು. ಇಂಟ್ರೆಸ್ಟ್ ಇದ್ದವರು ಆದಷ್ಟು ಬೇಗ ಸ್ಕ್ರೀನ್ ಮೇಲೆ ಕಾಂಟ್ಯಾಕ್ಟ್ ನಂಬರ್ಗೆ ಕಾಲ್ ಮಾಡಿ, ಲೊಕೇಶನ್ ವಿಸಿಟ್ ಮಾಡಿ, ವೆಹಿಕಲ್ ನ ಚೆಕ್ಔಟ್ ಮಾಡಿ. ಸರ್ ನೆಕ್ಸ್ಟ್ ಇನ್ನೊಂದು ಪರ್ಫಾರ್ಮೆನ್ಸ್ ವೆಹಿಕಲ್ Volkswagen Polo ಇದೆ. 11 ಸರ್. Volkswagen Polo ಟಾಪ್ ಎಂಡ್ ಗಾಡಿ ಸರ್. ಡೀಸೆಲ್ ವೈಟ್ ಕಲರ್ ಗಾಡಿ, ನಿಮ್ಗೆ ಹೈಲೈನ್ ಬರುತ್ತೆ. ಇದು ಟಾಪ್ ಎಂಡ್ ಗಾಡಿ. ಇದಕ್ಕೆ ನಾವು ಕೊಟ್ಟು ಮಾಡ್ತಿರೋ ಪ್ರೈಸ್ 2,95,000 ಸರ್. ಇದರಲ್ಲಿ ಎಲ್ಲಾ ಫೀಚರ್ ಬರುತ್ತೆ. ಮ್ಯಾಗ್ವೀಲ್, ಆಟೋಮೆಟಿಕ್ AC, ಬಿಲ್ಡ್ ಕ್ವಾಲಿಟಿ ಅಂತೂ ಅಲ್ಟಿಮೇಟ್ ಸರ್. Volkswagen ಲೈಕ್ ಟ್ಯಾಂಕರ್ ಬಿಲ್ಡ್ ಕ್ವಾಲಿಟಿ ಅಂತ ಹೇಳ್ತಾರೆ. ನಿಮ್ಗೆ ಅಷ್ಟು ಈಸಿಯಾಗಿ ಯಾವುದು ಕೂಡ ಹಾಳಾಗಲ್ಲ. ಸರ್ವಿಸ್ ಕಾಸ್ಟ್ ಕೂಡ ನಿಮ್ಗೆ ರೀಸನಬಲ್ ಆಗಿದೆ. ಮೈಲೇಜ್ ಕೂಡ ನಿಮ್ಗೆ 20+ ಹೈವೇಲ್ ಬರುತ್ತೆ. ಸಿಟಿಯಲ್ಲಿ ಅರೌಂಡ್ 16 to 18 ಕಿಲೋಮೀಟರ್ಸ್ ಬರುತ್ತೆ ಸರ್ ಮೈಲೇಜು. ಕೋಟಿಂಗ್ ಪ್ರೈಸ್ 2,95,000. 2011 ಟಾಪ್ ಎಂಡ್ ಡೀಸೆಲ್ Volkswagen Vento. ಓಕೆ ಸರ್, ನೆಕ್ಸ್ಟ್ ಕಿಯಾ ಸಾನೆಟ್ ಇದೆ. ಡೀಟೇಲ್ಸ್ ಕೊಡಿ ಸರ್. ಸರ್ ಕಿಯಾ ಸಾನೆಟ್ ಟಾಪ್ ಎಂಡ್ ಗಾಡಿ 2021 GT ಲೈನ್. ಇದು GTX ಆಪ್ಷನಲ್ ಗಾಡಿ, ಸಿಂಗಲ್ ಓನರ್ ಗಾಡಿ. ನಾವು ಇದಕ್ಕೆ ಕೊಟ್ಟು ಮಾಡ್ತಿರೋ ಪ್ರೈಸ್ ಚಾನ್ಸ್ ಪ್ರೈಸ್ ಸರ್ 7,75,000 ವಿತ್ ಸನ್ರೂಫ್ ಬರುತ್ತೆ, ವಿತ್ ಸೀಟ್ ವೆಂಟಿಲೇಷನ್ ಬರುತ್ತೆ. ಫುಲ್ಲಿ ಲೋಡೆಡ್ ಗಾಡಿ, IMT ವೇರಿಯಂಟ್ ಬರುತ್ತೆ. ನಿಮ್ಗೆ ಫ್ರಂಟ್ ಪಾರ್ಕಿಂಗ್ ಸೆನ್ಸರ್, ರಿವರ್ಸ್ ಪಾರ್ಕಿಂಗ್ ಸೆನ್ಸರ್, ಮತ್ತೆ ಇನ್ಬಿಲ್ಟ್ ಮ್ಯೂಸಿಕ್ ಸಿಸ್ಟಮ್, ಸ್ಟೀರಿಂಗ್ ಕಂಟ್ರೋಲ್, ಕ್ರೂಸ್ ಕಂಟ್ರೋಲ್, ಟ್ರಾಕ್ಷನ್ ಕಂಟ್ರೋಲ್ ಎಲ್ಲಾ ಫೀಚರ್ ಬರುವಂತ ಗಾಡಿ ಸರ್. ಕಿಯಾ ಸಾನೆಟ್ 2021 ಸಿಂಗಲ್ ಓನರ್ 775 ಸರ್. IMT ಅಂದ್ರೆ ಕ್ಲಚ್ಲೆಸ್ ಬರುತ್ತಲ್ವಾ? ಕ್ಲಚ್ಲೆಸ್, ಗೇರ್ ಇರುತ್ತೆ, ಕ್ಲಚ್ಲೆಸ್. ಓಕೆ ಸರ್, ನೆಕ್ಸ್ಟ್ ಬ್ರೀಜಾ. ಸರ್ ಮಾರುತಿ ಬ್ರೆಜಾ 2016 ಸರ್. VDI ಆಪ್ಷನಲ್ ಗಾಡಿ. ನಾವು ಇದಕ್ಕೆ ಕೊಟ್ಟು ಮಾಡ್ತಿರೋ ಪ್ರೈಸ್ 5,85,000. VDI ಆಪ್ಷನಲ್. ನಿಮ್ಗೆ ಏರ್ ಬ್ಯಾಗು, ABS ಬರುತ್ತೆ. ಇನ್ಬಿಲ್ಟ್ ಮ್ಯೂಸಿಕ್ ಸಿಸ್ಟಮ್ ಇದೆ, ಟಚ್ ಸ್ಕ್ರೀನ್ ಸಿಸ್ಟಮ್ ಹಾಕ್ಸಿದೀವಿ. ಆಂಡ್ರಾಯ್ಡ್ ಸಿಸ್ಟಮ್ ಬರುತ್ತೆ, ಗೋ ಮೆಕ್ಯಾನಿಕ್ ಮತ್ತೆ ರಿವರ್ಸ್ ಕ್ಯಾಮ್ರಾ ಎಲ್ಲ ಬರುತ್ತೆ. ಮೈಲೇಜ್ ಕೂಡ ಒಳ್ಳೆ ಮೈಲೇಜ್ ಬರುತ್ತೆ ಸರ್, 20+ ಮೈಲೇಜ್. ಮಾರುತಿ ಬ್ರೆಜಾ ನಿಮ್ಗೆ ಗೊತ್ತಿರ್ಬೋದು. ಸರ್ವಿಸ್ ಕಾಸ್ಟ್ ಕೂಡ ಕಮ್ಮಿ. ಏನ್ ಪ್ರೈಸ್ ಸರ್? ಸರ್ 5,85,000. 2016 VDI ಆಪ್ಷನಲ್. ಓಕೆ, ನೆಗೋಷಿಯಬಲ್ ಆಗುತ್ತೆ. ನೆಗೋಷಿಯಬಲ್, ಹೌದು ಸರ್. ಎಲ್ಲ ಗಾಡಿಗಳು ವೆರಿ ಸ್ಲೈಟ್ ನೆಗೋಷಿಯೇಷನ್ ಆಗುತ್ತೆ, ಮಾಡ್ಕೊಡ್ತೀವಿ ಬನ್ನಿ. ಓಕೆ ಸರ್, ನೆಕ್ಸ್ಟ್ ವೆಹಿಕಲ್ ಯಾವ್ದಿದೆ ಸರ್ ಇದು? ಸರ್ ಇದು ವಿಟಾರಾ, ಗ್ರ್ಯಾಂಡ್ ವಿಟಾರಾ. ಆಕ್ಚುಲಿ ವಿಟಾರಾ ಬ್ರೆಜಾ ಅಥವಾ ವಾಟ್ ಎವರ್ ಇವಾಗ ನೀವು ನೋಡ್ತೀರಾ, ಅದಕ್ಕಿಂತ ಫಸ್ಟ್ ಗಾಡಿ ಇದು. ಆಕ್ಚುಲಿ ಜಪಾನ್ CBU ಗಾಡಿ, ಜಪಾನ್ ಇಂದ ಇಂಪೋರ್ಟ್ ಮಾಡಿರೋ ಗಾಡಿ. 2008 ಗಾಡಿ ಸರ್ ಇದು. 4x4 ಆಗ್ಲೇ ನಿಮ್ಗೆ 4x5 ಆಪ್ಷನ್ ಕೊಟ್ಟಿರೋ ಅಂತ ಗಾಡಿ. ಇದು ಪೆಟ್ರೋಲ್ ಗಾಡಿ. ಇದಕ್ಕೆ ನಾವು ಕೊಟ್ಟು ಮಾಡಿರೋ ಪ್ರೈಸ್ 3,85,000 ಸರ್. 2008 ಅಲ್ಲಿ 4x4 ಬಂದಿದೆ ಅಂದ್ರೆ ನಂಬಕ್ಕೆ ಆಗಲ್ಲ. ಮಾರುತಿ ಅವ್ರದ್ದು ನೋಡ್ತಾ ಇರ್ಬೋದು ಗಾಡಿ. ಇದು ಜಪಾನ್ ಇಂದ ಇಂಪೋರ್ಟ್ ಆಗಿರುವಂತಹ ವೆಹಿಕಲ್ ಗ್ರ್ಯಾಂಡ್ ವಿಟಾರಾ ಆಗಿರುತ್ತೆ. ಇದು
2008 ಮಾಡಲು ಗಾಡಿ ಅಂತೂ ಕ್ಲಾಸ್ ಕಂಡೀಷನ್, ಸಿಂಗಲ್ ಸ್ಕ್ರಾಚ್ ಆಗಲಿ ಡೆಂಟ್ ಆಗಲಿ ಏನಿಲ್ಲ. 4ಕ್ಕೆ 4 ಯೋಗಾಮ ಹೊಸ ಟೈರ್ ಇರೋವಂಥದ್ದು. ಕೋಟಿಂಗ್ ಬಂದ್ಬಿಟ್ಟು 385 ಸರ್. 385 ಸರ್. 385 ಸ್ಲೈಟ್ಲಿ ನೆಗೋಷಿಯಬಲ್ ಇರುತ್ತೆ. ಲೋನ್ ಏನಾರು ಆಗುತ್ತಾ ಈ ಗಾಡಿಗೆ? ಲೋನ್ ಆಗಲ್ಲ ಸರ್, ಲೋನ್ ಆಗಲ್ಲ, ಫುಲ್ ಕ್ಯಾಶ್. ಫುಲ್ ಕ್ಯಾಶ್. ಇಂಟ್ರೆಸ್ಟ್ ಇದ್ದವರು ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಾ ನಂಬರ್ಗೆ ಕಾಲ್ ಮಾಡಿ, ಲೊಕೇಶನ್ ವಿಸಿಟ್ ಮಾಡಿ, ವೆಹಿಕಲ್ ನ ಚೆಕ್ಔಟ್ ಮಾಡಿ. ಖಂಡಿತವಾಗ್ಲೂ ಒಂದು ಬೆಸ್ಟ್ ವೆಹಿಕಲ್ ಅಂತಾನೆ ಹೇಳ್ಬೋದು. ಲೋ ಬಜೆಟ್ ಅಲ್ಲಿ ಅದು 4x4 ಬರುತ್ತೆ. 2008 ಅಲ್ಲಿ ನೋಡ್ತಾ ಇರ್ಬೋದು. ಪ್ರೊಜೆಕ್ಟರ್ ಲ್ಯಾಂಪ್ ಕೂಡ ಕೊಟ್ಟಿರೋಂಥದ್ದು ಮಾರುತಿ ಅವರು. ಸೊ ಮಾರುತಿ ಕೇಳಂಗೆ ಇಲ್ಲ ಮಾರುತಿ ಕಂಪ್ನಿ ಬಗ್ಗೆ. ಸೊ ಇದೊಂದು ಬೆಸ್ಟ್ ವೆಹಿಕಲ್ ಅಂತಾನೆ ಹೇಳ್ಬೋದು. ನೆಕ್ಸ್ಟ್ ಹ್ಯುಂಡೈ ಅಸೆಂಟ್ ಇದೆ, ಡೀಟೇಲ್ಸ್ ಕೊಡಿ ಸರ್. ಸರ್ 2015 ಹ್ಯುಂಡೈ ಅಸೆಂಟ್. ನಿಮಗೆ ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್ ಎಲ್ಲ ಆಪ್ಷನ್ಸ್ ಬರುತ್ತೆ. ಫ್ರಂಟ್ ಫಾಗ್ ಲ್ಯಾಂಪ್ಸ್ ಬರುತ್ತೆ. ಅಕೌಂಟಿಂಗ್ ಪ್ರೈಸ್ 3,25,000 ಸರ್. ಇದಕ್ಕೂ ಕೂಡ ಲೋನ್ 80% ಲೋನ್ ಆಗುತ್ತೆ. ಅರೌಂಡ್ 2.5 to 3 lakhs ಲೋನ್ ಆಗುತ್ತೆ. 2015 ಹ್ಯುಂಡೈ ಅಸೆಂಟ್ 325 ನೆಗೋಷಿಯಬಲ್. ಲೋನ್ ಕೂಡ ಆಗುತ್ತಾ? ಲೋನ್ ಆಗುತ್ತೆ, 100% ಲೋನ್ ಆಗುತ್ತಾ? 100% ಲೋನ್. ಓಕೆ. ನೆಕ್ಸ್ಟ್ ಸರ್ ಇಟಿಎಸ್. ಸರ್ ಇಟಿಎಸ್ 2013 ಡೀಸೆಲ್ ಜಿ ವೇರಿಯಂಟ್, ಜಿಡಿ ವೇರಿಯಂಟ್. ನಾವು ಇದಕ್ಕೆ ಕೊಟ್ ಮಾಡ್ತಿರೋ ಪ್ರೈಸ್ 3,85,000 ಸರ್. ಡೀಸೆಲ್ ಗಾಡಿ, ಒಳ್ಳೆ ಮೈಲೇಜ್ ಬರುತ್ತೆ. ಬಿಲ್ಡ್ ಕ್ವಾಲಿಟಿ ಕೂಡ ಚೆನ್ನಾಗಿರುತ್ತೆ. ಸರ್ವಿಸ್ ಕಾಸ್ಟ್ ಅಂತೂ ತುಂಬಾ ಕಮ್ಮಿ, ತೀರಾ ಕಮ್ಮಿ, ಲೀಸ್ಟ್ ಅಂತ ಹೇಳ್ಬೋದು. ಮತ್ತೆ ಸರ್ವಿಸ್ಗಳು ಅಷ್ಟು ಈಸಿಯಾಗಿ ಏನು ಪಾರ್ಟ್ಸ್ ಹಾಳಾಗಲ್ಲ. ಮತ್ತೆ ಟೊಯೋಟಾ ರಿಲಯಬಿಲಿಟಿ ನಿಮ್ಗೆಲ್ಲ ಗೊತ್ತು. ಕೋಟಿಂಗ್ ಪ್ರೈಸ್ 3,85,000. 2013 ಡೀಸೆಲ್ ಇಟಿಯೋಸ್ 385. ಹೌದು. ಸೊ ನೋಡಿ, ಇಟಿಎಸ್ ಯಾರು ನೋಡ್ತಾ ಇರ್ಬೋದು. ಒಂದು ಲೋ ಬಜೆಟ್ ಅಲ್ಲಿ ಒಂದು ಚೆರಿ ರೆಡ್ ಕಲರ್ ಇಟಿಎಸ್ ಅವೈಲಬಲ್ ಇದೆ. ಟೈರ್ ಪ್ರೊಫೈಲ್ ನೋಡ್ತಾ ಇರ್ಬೋದು. 4ಕ್ಕೆ 4 ಹೊಸ ಟೈರ್ ಬರುತ್ತೆ. ವೆಲ್ ಮೇಂಟೈನ್ ವೆಹಿಕಲ್, ಲೋ ಮೇಂಟೈನ್ಸ್ ವೆಹಿಕಲ್, ಡೀಸೆಲ್ ವೇರಿಯಂಟ್ ಆಗಿಂದ ಒಳ್ಳೆ ಮೈಲೇಜ್ ಕೂಡ ಎಕ್ಸ್ಪೆಕ್ಟ್ ಮಾಡ್ಬೋದು. ನೀವು ಸಿಟಿಲಿ 20 to 25 ಅರೌಂಡ್ ಮೈಲೇಜ್ ಕೂಡ ಎಕ್ಸ್ಪೆಕ್ಟ್ ಮಾಡ್ಬೋದು. ಕೋಟಿಂಗ್ ಪ್ರೈಸ್ ಬಂದ್ಬಿಟ್ಟು 3,85,000 ಹೇಳ್ತಾ ಇದ್ದಾರೆ. ಲೋನ್ ಕೂಡ ಆಗುತ್ತೆ. ಇಂಟ್ರೆಸ್ಟ್ ಇದ್ದಾಗ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಾ ನಂಬರ್ಗೆ ಕಾಲ್ ಮಾಡಿ, ಲೊಕೇಶನ್ ವಿಸಿಟ್ ಮಾಡಿ, ವೆಹಿಕಲ್ ಚೆಕ್ಔಟ್ ಮಾಡಿ. ಮಾರುತಿ ಶಿಫ್ಟ್ ಇದೆ, ಡೀಟೇಲ್ಸ್ ಕೊಡಿ ಸರ್. ಮಾರುತಿ ಸ್ವಿಫ್ಟ್ ಡಿಸೈರ್ 2014 425 ಸರ್. ಇದು ಅರೌಂಡ್ 90,000 ಕಿಲೋಮೀಟರ್ ಓಡಿದೆ. ವಿಡಿ ಗಾಡಿ, ಒಳ್ಳೆ ಮೈಲೇಜ್ ಬರುತ್ತೆ. ಟೈರ್ಗಳು ನಿಮ್ಗೆ 80% ಟೈರ್ ಇದೆ, ಖರ್ಚೇನಿಲ್ಲ. ಸರ್ವಿಸ್ ಕಾಸ್ಟ್ ಕೂಡ ಕಮ್ಮಿ. ಗೋಲ್ಡನ್ ಕಲರ್ ಬರುತ್ತೆ ಸರ್. ಓಕೆ. 2014 ಡಿಸೈರ್ ಆಗಿರುತ್ತೆ. ಇದು ಡೀಸೆಲ್ ವೇರಿಯಂಟ್. ಪ್ರೈಸ್ ಕೋಟಿಂಗ್ ಏನ್ ಮಾಡ್ತಾ ಇದೀರಾ? 4,25,000. 4,25,000 ನೆಗೋಷಿಯಬಲ್ ಇರುತ್ತೆ. ಸ್ಲೈಟ್ಲಿ ನೆಗೋಷಿಯಬಲ್. ಓಕೆ ಸರ್. ನೆಕ್ಸ್ಟ್ ಸೆಕ್ಷನ್ 7 ಸೀಟರ್ ವೆಹಿಕಲ್ಸ್, SUV ವೆಹಿಕಲ್ಸ್ ಇದೆ. ಸ್ಟಾರ್ಟ್ ಮಾಡ್ಬಿಡೋಣ ಸರ್. ಸರ್. ಸರ್ ಇದು 2018 ಸರ್ ಝೀನಾನು ಲೈಫ್ ಸ್ಟೈಲ್ ವೆಹಿಕಲ್. ಆಕ್ಚುಲಿ ಪಿಕಪ್ ಟ್ರಕ್. ನಿಮ್ಗೆ ದೊಡ್ಡ ದೊಡ್ಡ ಎಸ್ಟೇಟ್ಗಳಲ್ಲಿ ಮತ್ತೆ ನಿಮ್ಗೆ ಏನಾದ್ರು ಫ್ರೀಕ್ವೆಂಟ್ ಆಗಿ ನೀವು ಏನಾದ್ರು ಥಿಂಗ್ಸ್ ನ ಕ್ಯಾರಿ ಮಾಡ್ಬೇಕಂದ್ರೆ ಯೂಸ್ ಮಾಡ್ಬೋದು. ಟಾಟಾ ಝೀನಾನ್ 2018 ವೆಹಿಕಲ್. ಕೋಟಿಂಗ್ ಪ್ರೈಸ್ 6,95,000 ಸರ್. ಸ್ಲೈಟ್ಲಿ ನೆಗೋಷಿಯಬಲ್. ಪೂರ್ತಿ ಲೋನ್ ಆಗುತ್ತೆ. ಸಿಬಿಲ್ ಚೆನ್ನಾಗಿದೆ, ಪೂರ್ತಿ ಲೋನ್ ಆಗುತ್ತೆ. ಬ್ಯಾಂಕ್ ವ್ಯಾಲ್ಯೂಯೇಷನ್ ನಿಮ್ಗೆ ಫುಲ್ ಬರುತ್ತೆ ವೆಹಿಕಲ್ಗೆ. ಓಕೆ ಸರ್. ನೆಕ್ಸ್ಟ್ ಟಾಟಾ ಸಫಾರಿ ಸ್ಟ್ರಾರ್ಮ್ ಇದೆ, ಅದರದ್ದು ಡೀಟೇಲ್ಸ್ ಕೊಡಿ ಸರ್. ಟಾಟಾ ಸಫಾರಿ ಸ್ಟಾರ್ಮ್ 2013 ಗಾಡಿ ಸರ್. ನಾವು ಇದಕ್ಕೆ ಕೊಟ್ ಮಾಡ್ತಿರೋ ಪ್ರೈಸು 4,95,000. ಟಾಪ್ ಎಂಡ್ ಗಾಡಿ VX 4x4 ಫುಲ್ಲಿ ಲೋಡೆಡ್ 4,95,000. ಓಕೆ ಸರ್. ನೆಕ್ಸ್ಟ್ ಟಾಟಾದವ್ರದ್ದು ಇನ್ನೊಂದು ನೆಕ್ಸಾನ್ ಕೂಡ ಇದೆ, ಡೀಟೇಲ್ಸ್ ಕೊಡಿ ಸರ್. ಸರ್ ಟಾಟಾ ಹೆಕ್ಸಾ ಸರ್ 2018 ನಿಮ್ಗೆ ಇದಕ್ಕೆ ಕೊಟ್ ಮಾಡ್ತಿರೋ ಪ್ರೈಸು 6,95,000 ಸರ್. ಸ್ಲೈಟ್ಲಿ ನೆಗೋಷಿಯಬಲ್. ಇದಕ್ಕೆ ನಿಮ್ಗೆ ಡ್ರೈವ್ ಮೋಡ್ಸು ಮತ್ತೆ ಕಸ್ಟಮರ್ ಮ್ಯಾಗ್ವಿಲ್ ಹಾಕಿದ್ದಾರೆ, ಡೈಮಂಡ್ ಕಟ್ ಮ್ಯಾಗ್ವಿಲ್. XM ವೇರಿಯಂಟ್ ಇದು. XM ವೇರಿಯಂಟ್ ಅಲ್ಲಿ ಮ್ಯಾಗ್ವಿಲ್ ಬರಲ್ಲ, ಬಟ್ ಕಸ್ಟಮರ್ ಹಾಕ್ಸಿದ್ದಾರೆ. ಕಸ್ಟಮೈಸ್ಡ್ ವೆಹಿಕಲ್ ಸರ್. ನಿಮ್ಗೆ ಟಾಪ್ ಅಲ್ಲಿ ನಿಮ್ಗೆ ನೋಡ್ಬೋದು ವೈಟ್ ಇದೆಲ್ಲ ಮಾಡಿಸಿದ್ದಾರೆ, ಸ್ಟಿಕರಿಂಗ್ ಎಲ್ಲ ಮಾಡಿಸಿದ್ದಾರೆ. ತುಂಬಾ ಚೆನ್ನಾಗಿ ಕಾಣುತ್ತೆ ಗಾಡಿ. ಮತ್ತೆ ನಿಮ್ಗೆ ಹೀಟ್ ಅಬ್ಸಾರ್ಪ್ಷನ್ ಎಲ್ಲ ಕಮ್ಮಿ, ವೈಟ್ ಇರೋದ್ರಿಂದ ಟಾಪ್. ಮತ್ತೆ ಫುಲ್ಲಿ ಲೋಡೆಡ್ ಗಾಡಿ, ಎಲ್ಲ ಫೀಚರ್ಸ್ ಬರುತ್ತೆ. ಮತ್ತೆ ಟಚ್ ಸ್ಕ್ರೀನ್ ಸಿಸ್ಟಮ್, ಆಂಡ್ರಾಯ್ಡ್ ಸಿಸ್ಟಮ್ ಎಲ್ಲ ಹಾಕ್ಸಿದ್ದಾರೆ. 1,12,000 ಓಡಿದೆ. ಫುಲ್ ಶೋರೂಮ್ ಹಿಸ್ಟ್ರಿ ಇದೆ. ಇದಕ್ಕೂ ಕೂಡ ನಿಮ್ಗೆ ಆಲ್ಮೋಸ್ಟ್ ಪೂರ್ತಿ ಲೋನ್ ಆಗುತ್ತೆ. ಸ್ಲೈಟ್ಲಿ ನೆಗೋಷಿಯಬಲ್. ಓಕೆ ಸರ್. ನೆಕ್ಸ್ಟ್ ಫೋರ್ಡ್ ಅವ್ರ ಎಕೋಸ್ಪೋರ್ಟ್ ಇದೆ, ಅದು ಸರ್ 2015 ಫೋರ್ಡ್ ಎಕೋಸ್ಪೋರ್ಟ್. ಟಾಪ್ ಎಂಡ್ ಗಾಡಿ, ಟೈಟೇನಿಯಮ್, 90,000 ಅರೌಂಡ್ ಓಡಿದೆ. ಪೆಟ್ರೋಲ್ ಗಾಡಿ. ನಾವು ಇದಕ್ಕೆ ಕೊಟ್ ಮಾಡಿದ ಪ್ರೈಸ್ 3,95,000 ಸರ್. 3,95,000 ಲೋನ್ ಆಗುತ್ತೆ. ಫುಲ್ ಲೋನ್ ಆಗುತ್ತೆ. ಫುಲ್ ಲೋನ್ ಆಗುತ್ತೆ. ಸಿವಿಲ್ ಚೆನ್ನಾಗಿ ಕರೆಕ್ಟ್ ಆಗಿರ್ಬೇಕು. ಪೂರ್ತಿ ಲೋನ್ ಆಗುತ್ತೆ. 0 ಡೌನ್ ಪೇಮೆಂಟ್ ಅಲ್ಲಿ ಗಾಡಿ ತಗೋಬಹುದು. ಓಕೆ ಸರ್. ನೆಕ್ಸ್ಟ್ ಸೇಮ್ ಹ್ಯುಂಡೈ ಸೆಗ್ಮೆಂಟ್ ಅಲ್ಲಿ ಇನ್ನೊಂದು ಹೈಟೆನ್, ಎರಡೆರಡು ಹೈಟೆನ್ ಇದೆ, ಡೀಟೇಲ್ಸ್ ಕೊಡಿ ಸರ್. ಎಸ್ ಕ್ರಾಸ್ ಇದೆ, ಡೀಟೇಲ್ಸ್ ಕೊಡಿ ಸರ್. ಟಾಟಾ ಸರ್ ಮಾರುತಿ ಸುಜುಕಿ ಎಸ್ ಕ್ರಾಸ್ 2016 ಗಾಡಿ ಸರ್. 90,000 ಓಡಿದೆ. ಡೆಲ್ಟಾ ವೇರಿಯಂಟ್, ಏರ್ ಬ್ಯಾಗ್, ABS ಎಲ್ಲ ಬರುತ್ತೆ ಸರ್. ಇದಕ್ಕೆ ನಾವು ಕೊಟ್ ಮಾಡ್ತಿರೋ ಪ್ರೈಸ್ ಚಾನ್ಸ್ ಪ್ರೈಸ್ ಸರ್ 4,85,000 ಸರ್. 4,85,000. ಹೌದು. ಯಾವ ಮಾಡಲು? 2016 ಮಾಡಲು ಡೀಸೆಲ್ ವೇರಿಯಂಟ್. ನಿಮ್ಗೆ ಸಿಬಿಲ್ ಚೆನ್ನಾಗಿದ್ರೆ 5 ಲಕ್ಷ ಲೋನೇ ಆಗುತ್ತೆ. ಐ ಮೀನ್ ಕೋಟಿಂಗ್ ಪ್ರೈಸ್ಗಿಂತ ಜಾಸ್ತಿ ಲೋನೇ ಆಗುತ್ತೆ ಸರ್. ಓಕೆ. ನೆಗೋಷಿಯಬಲ್ ಆಗುತ್ತೆ. ನೀವು ಯಾವ್ದೇ ಗಾಡಿ ತಗೊಳ್ಳಿ, ನೋಡ್ತಾ ಇರ್ಬೋದು ಕ್ಲೀನ್ ಅಂಡ್ ವೆಲ್ ಮೇಂಟೈನ್ ಆಗಿರುವಂತ ವೆಹಿಕಲ್ಸ್ ಇದು. ಶೋರೂಮ್ ಟ್ರ್ಯಾಕ್ ಇರುತ್ತೆ. ಯಾವುದೇ ರೀತಿ ಮೀಟರ್ ಟೆಂಪರ್ ಇರಲ್ಲ. ಆಕ್ಸಿಡೆಂಟ್ ಫ್ರೀ ವೆಹಿಕಲ್ಸ್.
ಗಾಡಿ ಹೇಗಿದೆ, ಕಸ್ಟಮರ್ ವೆಹಿಕಲ್ಸ್, ಡೈರೆಕ್ಟ್ ಓನರ್ ವೆಹಿಕಲ್ಸ್, ಹಾಗೆ ನಿಮ್ ಕೈಗೆ ಸೇರುವಂತ ವೆಹಿಕಲ್ಸ್ ಇದ್ದಾಗಿರುತ್ತೆ. ಕಮ್ಮಿ ಹೊಡಿರುತ್ತೆ ವೆಹಿಕಲ್ಸ್. ಶೋರೂಮ್ ಟ್ರ್ಯಾಕ್ ಕೂಡ ಕೊಡ್ತೀವಿ, ಗಾಡಿ ಕೂಡ ಕೊಟ್ಟು ಕಳಿಸ್ತೀವಿ, ಎಲ್ಲಿ ಬೇಕಾದ್ರೂ ಚೆಕ್ ಮಾಡ್ಕೊಳ್ಳಿ. ಯಾವ್ದೇ ಗಾಡಿ ಮೇಲೆ ಏನ್ ಪ್ರೈಸ್ ಇದೆ ಅದ್ರ ಮೇಲೆ ಸ್ವಲ್ಪ ನೆಗೋಷಿಯಬಲ್ ಇರುತ್ತೆ. ಲೋನ್ ಹೋಗ್ತೀರಾ ಅಂದ್ರೆ 100% ಲೋನ್ ಮಾಡಿಸ್ಕೊಡ್ತೀವಿ. ಸರ್ ನೆಕ್ಸ್ಟ್ XUV 500 ಇದೆ, ಡೀಟೇಲ್ಸ್. ಸರ್ XUV 500 ಟಾಪ್ ಅಂಡ್ W8 ಆಪ್ಷನಲ್ ಸರ್. ಓಕೆ, 2012 ನಾವು ಇದಕ್ಕೆ ಕೋಟ್ ಮಾಡ್ತಿರೋ ಪ್ರೈಸ್ 4,95,000. 4,95,000 ಸರ್. ಟಾಪ್ ಅಂಡ್ ನಿಮ್ಗೆ ಏರ್ ಬ್ಯಾಗು ಅರೌಂಡ್ 6 ಏರ್ ಬ್ಯಾಗ್ಸ್ ಬರುತ್ತೆ ಸರ್, ಫುಲ್ಲಿ ಲೋಡೆಡ್ ಬರುತ್ತೆ. ಮತ್ತೆ 4 ಮ್ಯಾಗ್ ವೀಲು, ಹಿಂದೆ ಕಡೆಗೆ ಕೂಡ ಡಿಸ್ಪ್ಲೇ ಬರುತ್ತೆ. ಫುಲ್ಲಿ ಲೋಡೆಡ್ ಗಾಡಿ. ನಾವ್ ಇದಕ್ಕೆ ಕೋಟ್ ಮಾಡ್ತಿರೋ ಪ್ರೈಸ್ 4,95,000 ಸರ್. ನೆಗೋಷಿಯಬಲ್ ಆಗುತ್ತೆ. ವೆರಿ ಸ್ಲೈಟ್ಲಿ ನೆಗೋಷಿಯಬಲ್. ಫುಲ್ ಕ್ಯಾಶ್ ಸರ್ ಇದು? ಫುಲ್ ಕ್ಯಾಶ್ ಸರ್, ಲೋನ್ ಆಗಲ್ಲ. ಓಕೆ ಸರ್, ನೆಕ್ಸ್ಟ್ Hyundai Creta ಇದೆ, ಹೈಲಿ ಡಿಮ್ಯಾಂಡೆಡ್ ವೆಹಿಕಲ್ ಅಂತಾನೆ ಹೇಳ್ಬೋದು. ಡೀಟೇಲ್ಸ್ ಸರ್. ಸರ್ 2018 Hyundai Creta ನಿಮ್ಗೆ 74,000 ಕಿಲೋಮೀಟರ್ ಓಡಿದೆ. ಪೆಟ್ರೋಲ್ ಗಾಡಿ, E+ ವೇರಿಯಂಟ್ ಸರ್. ಮ್ಯಾಗ್ವಿಲ್ ಹಾಕ್ಸಿದ್ದಾರೆ ಕಸ್ಟಮರ್. ಟೈರ್ ಸ್ವಲ್ಪ ಕಮ್ಮಿ ಇದೆ, ಟಚ್ ಸ್ಕ್ರೀನ್ ಸಿಸ್ಟಮ್ ಇದೆ. ಆಲ್ಮೋಸ್ಟ್ ನಿಮ್ಗೆ ಟಾಪ್ ಎಂಡ್ ಗೆ ಎಲ್ಲಾ ಫೀಚರ್ ಇದೆ. ಪುಷ್ ಬಟನ್ ಸ್ಟಾರ್ಟ್ ಬಿಟ್ಟು ಎಲ್ಲಾ ಫೀಚರ್ ಇದೆ ಸರ್. 2018 ಗಾಡಿ. ಇದು ಕೂಡ ಒಳ್ಳೆ ಪ್ರೈಸ್ ಅಲ್ಲಿ ಇದೆ, 6,95,000. 6,95,000. ಹೌದು, ಸಿಬಿಲ್ ಚೆನ್ನಾಗಿದೆ, ಪೂರ್ತಿ ಲೋನ್ ಆಗುತ್ತೆ. ವಿತ್ 0 ಡೌನ್ ಪೇಮೆಂಟ್ ಅಲ್ಲಿ ಗಾಡಿ ತಗೋಬಹುದು. 2018 Hyundai Creta ಪೆಟ್ರೋಲ್ E+ ವೇರಿಯಂಟ್. ಕೋಟಿಂಗ್ ಪ್ರೈಸ್ 6,95,000. ಎರಡು i10 ಇದೆ, ಡೀಟೇಲ್ಸ್ ಕೊಡಿ ಸರ್. ಸರ್ 2014 i10 ಸ್ಪೋರ್ಟ್ಸ್ ವೇರಿಯಂಟ್ ಬರುತ್ತೆ ಸರ್. ಇದಕ್ಕೆ ನಾವು ಕೋಟ್ ಮಾಡ್ತಿರೋ ಪ್ರೈಸ್ 2,95,000 ಸರ್. 2,95,000. ಹೌದು, ಸಿಬಿಲ್ ಚೆನ್ನಾಗಿದೆ, ಪೂರ್ತಿ ಲೋನ್ ಆಗುತ್ತೆ. 14. ಓಕೆ ಸರ್, ನೆಕ್ಸ್ಟ್ ಗ್ರೇ ಕಲರ್ ಇದೆ ಅದು. ಸರ್ ಗ್ರೇ ಕಲರ್ LPG ವೇರಿಯಂಟ್ ಸರ್. ಇದು 2012 ಕೋಟಿಂಗ್ ಪ್ರೈಸ್ 2,45,000 ಸರ್. LPG ಮತ್ತೆ ಪೆಟ್ರೋಲ್ ಎರಡು ಫ್ಯೂಲ್ ಬರುತ್ತೆ, ಬೈ ಫ್ಯೂಲ್ ವೆಹಿಕಲ್. ಕೋಟಿಂಗ್ ಪ್ರೈಸ್ 2,45,000. LPG ವಿತ್ ಪೆಟ್ರೋಲ್ ಬರುವಂತ ವೆಹಿಕಲ್ ಯಾರು ನೋಡ್ತಾ ಇರ್ಬೋದು. ಎಲಿಫೆಂಟ್ ಗ್ರೇ ಕಲರ್ ಒಂದು ಶ್ರೀ ಆಂಜನೇಯ ಎಂಟರ್ಪ್ರೈಸಸ್ ಅಲ್ಲಿ ಒಂದು ಕಾರ್ ಆಪ್ಷನ್ಸ್ ಇದೆ. ಯಾರಿಗಾರು ಇಂಟ್ರೆಸ್ಟ್ ಇತ್ತು ಅಂದ್ರೆ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಾವ ನಂಬರ್ಗೆ ಆದಷ್ಟು ಬೇಗ ಕಾಲ್ ಮಾಡಿ ಯುಟಿಲೈಸ್ ಮಾಡ್ಕೊಳ್ಳಿ. ಒಳ್ಳೆ ಮೈಲೇಜ್ ಬರುತ್ತೆ CNG ಲಿ. ಸರ್ ನೆಕ್ಸ್ಟ್ ನಮ್ಮ ಮುಂದೆ Ertiga ಒಂದಿದೆ, ಡೀಟೇಲ್ಸ್ ಕೊಡಿ ಸರ್. ಸರ್ 2014 Ertiga ಪೆಟ್ರೋಲ್ VXI ಕೋಟಿಂಗ್ ಪ್ರೈಸ್ 4,95,000 ಸರ್. 4,95,000. ಲೋನ್ ಆಗುತ್ತಾ? ಲೋನ್ ಆಗುತ್ತೆ, ಪೂರ್ತಿ ಲೋನ್ ಆಗುತ್ತೆ. ಓಕೆ ಸರ್, ನೆಕ್ಸ್ಟ್ ಕ್ವಿಡ್ ಒಂದಿದೆ, ನೋಡ್ತಾ ಇರ್ಬೋದು. 4ಕ್ಕೆ 4 ಹೊಸ ಟೈರ್ ಇದೆ, ಬರ್ಗಂಡಿ ಕಲರ್ ಇರುವಂತದ್ದು ಸರ್. ಡೀಟೇಲ್ಸ್ ಸರ್ 2015 ರೆನೋ ಕ್ವಿಡ್ ನಿಮ್ಗೆ 78,000 ಓಡಿದೆ. 2015 ಗಾಡಿ. ಕೋಟಿಂಗ್ ಪ್ರೈಸ್ 2,25,000 ಸರ್. 2,25,000. 100% ಲೋನ್ ಆಗುತ್ತೆ. 100% ಲೋನ್ ಆಗುತ್ತೆ. ಓಕೆ, ಚೆನ್ನಾಗಿದೆ ಸರ್. ನೆಕ್ಸ್ಟ್ ಆಫ್ ರೋಡ್ ವೆಹಿಕಲ್ ಅಂತಾನೆ ಹೇಳ್ಬೋದು. ಮಹೀಂದ್ರಾ ಥಾರ್ ಇದೆ, ಡೀಟೇಲ್ಸ್ ಕೊಡಿ ಸರ್. ಹೌದು ಸರ್, ಆಫ್ ರೋಡ್ ವೆಹಿಕಲ್, ಪ್ಯೂರ್ ಆಫ್ ರೋಡ್ 4x4 ವೆಹಿಕಲ್. 2012 ಗಾಡಿ, ಮಹೀಂದ್ರಾ ಥಾರ್. ಕೋಟಿಂಗ್ ಪ್ರೈಸ್ 4,25,000 ಸರ್. 4,25,000. ಮಾಡಲು 2012. ಫುಲ್ ಕ್ಯಾಶ್ ಲೋನ್ ಆಗೋದು ಕಷ್ಟ. ಪರ್ಸನಲ್ ಲೋನ್ ಬೇಕಾದ್ರೆ ಮಾಡಿಸ್ಕೊಡ್ತೀವಿ. 4,25,000. 4x4 ವೇರಿಯಂಟ್ ಸರ್. 4x4 ಬರುತ್ತೆ. ಇಂಟ್ರೆಸ್ಟ್ ಇದ್ದವರು ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಾವ ನಂಬರ್ಗೆ ಕಾಲ್ ಮಾಡಿ. ಕಾರ್ ಚೆಕ್ಔಟ್ ಮಾಡ್ಬೇಕಂದ್ರೆ ಜಸ್ಟ್ ಮೇಲ್ ಶೋ ಆಗ್ತಾವ ನಂಬರ್ಗೆ ಹಾಯ್ ಅಂತ ಟೆಕ್ಸ್ಟ್ ಮಾಡಿ. ಗೂಗಲ್ ಲೊಕೇಶನ್ ಬರುತ್ತೆ, ಆರಾಮಾಗಿ ಶೋರೂಮ್ ನ ವಿಸಿಟ್ ಮಾಡಿ ವೆಹಿಕಲ್ ಚೆಕ್ಔಟ್ ಮಾಡಿ.